ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಾಯ್ ವ್ಲಾಗ್ಸ್ ಗೈಸ್. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ನಾನು ನನ್ನ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. Hyundai i20 Asta ಆಪ್ಷನಲ್. ಸೊ ಲೇಟೆಸ್ಟ್ ಮಾಡೆಲ್, ಫೇಸ್ ಲಿಫ್ಟೆಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನೀವು ನೋಡ್ಬೋದು, ಇದೇ i20 Asta ಆಪ್ಷನಲ್ ಟಾಪ್ ಆಫ್ ದ ಲೈನ್ ವೇರಿಯಂಟ್. ಈ ಕಲರ್ ವೇರಿಯಂಟ್ ಬಂದ್ಬಿಟ್ಟು ಸ್ಟಾರಿ ನೈಟ್. ಇದು ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ಬಟ್ ಇಟ್ ಲುಕ್ಸ್ ಲೈಕ್ ಬ್ಲ್ಯಾಕ್. ಜಸ್ಟ್ ಲವ್ ದಿಸ್ ಕಲರ್. ಸೈಡ್ ಪ್ರೊಫೈಲ್ ನೋಡ್ರಿ, ಕ್ರೋಮ್ ಇನ್ಸರ್ಟ್ಸ್ ಇಲ್ಲಾಗಿರ್ಬೋದು. ವಿಂಡೋ ಬೀಡಿಂಗ್ ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ಎಲ್ಲ ಕ್ರೋಮ್ ಇನ್ಸರ್ಟ್ ಆಗಿದೆ. ಆಸ್ಟಾ ರೇರಿಂದ ನೋಡಿ ಗೈಸ್. ಫ್ರಂಟ್ ಪ್ರೊಫೈಲ್ ನೋಡೋದಾದರೆ ಇದರಲ್ಲಿ ಆಲ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಹ್ಯಾಲೋಜನ್ ಇಂಡಿಕೇಟರ್ ಬಲ್ಬ್ ಬರುತ್ತೆ. ಡೇ ಟೈಮ್ DRLs. ಇಲ್ಲಿ ಬಂದುಬಿಟ್ಟು ಟೋಯಿಂಗ್ ಹುಕ್ ಬರುತ್ತೆ. ಈ ಗ್ರಿಲ್ ಏನು ನೋಡ್ತಾ ಇದ್ದೀರಾ, ಪಿಯಾನೋ ಫಿನಿಶ್. ಇಲ್ಲಿ ಬಂಪರ್ ಲಿಪ್ ಬಂದ್ಬಿಟ್ಟು ಸ್ಯಾಟಿನ್ ಸಿಲ್ವರ್ ಫಿನಿಶ್ ಬಂದಿರೋದು. ಇಟ್ ಲುಕ್ಸ್ ಬ್ಯೂಟಿಫುಲ್, ಇಸ್ಂಟ್ ಇಟ್? ನನಗಂತೂ ಓವರ್ ಆಲ್ ಈ ಕಾರ್ದು ಫಿಟ್ ಆ್ಯಂಡ್ ಫಿನಿಶ್, ಕಟ್ಸ್ ಆ್ಯಂಡ್ ಕ್ರೀಸಸ್ ಇರ್ಬೋದು, ಸಖತ್ ಇಷ್ಟ. ದ ವೇ ದೇ ಹ್ಯಾವ್ ಈವನ್ ದ ಲೈನ್ಸ್, ಈ ಬಾಡಿ ಲೈನ್ಸ್ ನೋಡ್ರಿ. ನೀವು ಈ ಬಾಡಿ ಲೈನ್ಸ್ ನೋಡ್ತಾ ಇರ್ಬೋದು, ಹೌ ಇಟ್ಸ್ ಕ್ಯಾರಿ ಫಾರ್ವರ್ಡ್ ಅಂತ. ಇಲ್ಲಿ ನಮ್ಮ ಬ್ರೇಕ್ ಲೈಟ್ ಬರೋದಾದರೆ ಇದು ಕೂಡ ಆಲ್ LED ಝೆಡ್ ಟೈಪ್ ಲೈಟ್ಸು. ಇಲ್ಲೂ ಕೂಡ ನಮ್ಮದು ಕ್ರೋಮ್ ಹೆಂಗೆ ಕಂಟಿನ್ಯೂ ಆಗಿದೆ ಓವರ್ ಆಲ್ ದ ಬ್ರೇಕ್ ಲೈಟು. ಸೊ ಇಂಡಿಕೇಟರ್, ರಿವರ್ಸ್ ಲೈಟ್. ರೇರ್ ನೋಡೋದಾದರೆ ನಮ್ಮ ರಿಫ್ಲೆಕ್ಟರ್ ಕೂಡ ಹೌ ಇಟ್ ಇಸ್ ಡಿಸೈನ್ಡ್, ಬ್ಯೂಟಿಫುಲ್ಲಿ ಡಿಸೈನ್ಡ್, ಇಸ್ಂಟ್ ಇಟ್? ಆಮೇಲೆ ಇದು ನಿಮ್ಗೆ ಗೊತ್ತಾಗಲ್ಲ, ಬಿಕಾಸ್ ಈ ಕಲರ್ ನಿಮಗೆ ನೋಡ್ತಾ ಇರ್ಬೋದು. ದಿಸ್ ಈಸ್ ಪಿಯಾನೋ ಬ್ಲ್ಯಾಕ್ ಅಗೇನ್. ಆಮೇಲೆ ರೇರ್ ಡಿಫ್ಯೂಸರ್ ಕೂಡ ಸ್ಯಾಟಿನ್ ಸಿಲ್ವರ್ ಫಿನಿಷಲ್ಲಿ ಮಾಡಿರೋದು. ಸೈಡ್ ಪ್ರೊಫೈಲ್ ನೋಡೋಕೆ ಹೋದರೆ ಸ್ಕರ್ಟ್ಸ್, ಇದು ಕೂಡ ಪಿಯಾನೋ ಬ್ಲ್ಯಾಕ್. i20 ಬ್ಯಾಡ್ಜಿಂಗಲ್ಲಿ i20 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಟಯರ್ ಪ್ರೊಫೈಲ್ ನೋಡ್ತೀರಾ ಅಂತ ಆದರೆ, ಟಯರ್ ಪ್ರೊಫೈಲ್ ಇಸ್ 16 ಇಂಚ್ 195/55. ಸೊ ಇದರಲ್ಲಿ ಟಾಪ್ ಆಫ್ ದ ಲೈನ್ಗೆ ಈ ಥರ ಡ್ಯೂಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರೋದು. ಶಾರ್ಕ್ ಫಿನ್ ಆ್ಯಂಟಿನಾ ನೋಡಿ ಗೈಸ್. ಸೊ ಇದು ಟಾಪ್ ಆಫ್ ದ ಲೈನ್ ಆಗಿರೋದ್ರಿಂದ ಯು ಗೆಟ್ ದ ರೇರ್ ವೈಪರ್. ಆಮೇಲೆ ಇಲ್ಲಿ ಲೈನ್ಸ್ ಏನು ನೋಡ್ತಾ ಇದ್ದೀರಾ, ವಿ ಗೆಟ್ ದ ಡಿಫಾಗರ್. ಸೊ ಓವರ್ ಆಲ್ ವ್ಯೂ ನಿಮ್ಗೆ ಇಷ್ಟ ಆಯಿತಾ ಇಲ್ವಾ, ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ರೇರ್ ವ್ಯೂ ಮಿರರ್ ಕೂಡ ಆಟೋ ಫೋಲ್ಡ್ ಮಿರರ್ಸ್ ಬರೋದು. ಐ ವೋಂಟ್ ಯೂಸ್ ದ ಕೀ, ಓಕೆ? ನಾನು ಕೈಯಲ್ಲೇ ಇಟ್ಕೊಂಡಿರ್ತೀನಿ, ಇಲ್ಲ ಪಾಕೆಟಲ್ಲಿ ಇಟ್ಕೊತೀನಿ, ಓಕೆ? ನಾನು ಹತ್ರ ಹೋಗ್ತಾ ಇದ್ದಂಗೆ ನೋಡಿ ವೆಲ್ಕಮಿಂಗ್ ಫಂಕ್ಷನ್ ಇದೆ ಅದಕ್ಕೆ. ಆ್ಯಂಡ್ ಇಟ್ ಹ್ಯಾಸ್ ದ ಪಡಲ್ ಲ್ಯಾಂಪ್ಸ್ ಆಲ್ಸೋ. ನೈಟ್ ಟೈಮಲ್ಲಿ ಕಾಣಿಸೋದಕ್ಕೆ ಪಡಲ್ ಲೈಟ್ಸ್ ಇದೆ ಬೋತ್ ದ ಸೈಡ್ಸ್. ದಿಸ್ ಈಸ್ ಅಬೌಟ್ ದ ಎಕ್ಸ್ಟೀರಿಯರ್ ಗೈಸ್. ಸ್ಯಾಟಿನ್ ಸಿಲ್ವರ್ ಲೋಗೋ. ಫೇಸ್ ಲಿಫ್ಟಲ್ಲಿ ನಮ್ದು ಈ ಲೋಗೋ, ಆಮೇಲೆ ಫ್ರಂಟ್ ಕಂಪ್ಲೀಟ್ ದಿಸ್ ಬಂಪರ್ ಲುಕ್, ಈ ಲಿಪ್ಪಿಂದ ಹಿಡಿದು ಸೈಡ್ ಸ್ಕರ್ಟಿಂಗ್ಸ್ ಆ್ಯಂಡ್ ಬ್ಯಾಕ್ ಬಂಪರ್. ಫ್ರಂಟ್, ಬ್ಯಾಕ್ ಆ್ಯಂಡ್ ಸೈಡ್ ಸ್ಕರ್ಟಿಂಗ್ಸ್ ಆ್ಯಂಡ್ ಈವನ್ ದ ಹೆಡ್ ಲ್ಯಾಂಪ್ಸ್ ನಾನೇನು ಆವಾಗಲೇ ತೋರಿಸಿದೆ, ಇಷ್ಟು ಮಾತ್ರ ಚೇಂಜ್ ಆಗಿರೋದು. ಎಕ್ಸ್ಟೀರಿಯರಲ್ಲಿ ಇಷ್ಟು ಚೇಂಜ್ ಆಗಿದೆ, ಇಂಟೀರಿಯರಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ. ಸೊ ಈ ಕಾರ್ಗೆ 311 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಕೆಳಗಡೆ ಸ್ಪೇಸ್ ಸೇವರ್. ಆ್ಯಂಡ್ ಇಟ್ ಈಸ್ ನಾಟ್ ಅನ್ ಅಲಾಯ್, ಇಟ್ ಈಸ್ ಅ ಸ್ಟೀಲ್ ರಿಮ್. ಇದು 16 ಇಂಚ್ ಅಲ್ಲ, ದಿಸ್ ಇಸ್ 15 ಇಂಚ್ 185/65. ನಿಮಗೆ ಕ್ಲೋಸ್ ಮಾಡೋದಕ್ಕೋಸ್ಕರ ಹಾಗೆ ಹತ್ರ ಹೋಗ್ತಾ ರಿಕ್ವೆಸ್ಟ್ ಸೆನ್ಸರ್ ಹೊತ್ತೋದ್ರೆ ಸಾಕು, ಇಟ್ ವಿಲ್ ಜಸ್ಟ್ ಗೆಟ್ ಅನ್ಲಾಕ್ಡ್. ಸೊ
ಲೆಟ್ಸ್ ಗೋ and check out the interior ಗೈಸ್ ಇಂಟೀರಿಯರ್ ಮೂವ್ ಆಗೋದಕ್ಕೆ ಮುಂಚೆ ಈ ಕಾರಿನ ಹಾರ್ಟ್ ಇದ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ಇದು ಎಷ್ಟು ಸೈಲೆಂಟ್ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಹಿಯರ್ ಟು ದ ಇಂಜಿನ್ ನಾಯ್ಸ್. ಆಯಿತಾ, ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದೇ ನಮ್ಮ ಕಾರಿನ ಹಾರ್ಟ್. 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ 4-cylinder ಕಾಪಾ ಇಂಜನ್. ಇಷ್ಟ ಗೈ ಸೌಂಡ್ ಇದ್ರದ್ದು. ಇಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿಲ್ಲ, ಬಿಕಾಸ್ ಇದು ಸೌಂಡೇ ಬರೋಲ್ಲ. ತುಂಬಾ ರಿಫೈನ್ಡ್ ಆಗಿರೋ ಇಂಜಿನ್ ಇದು ಗೈಸ್. ಈ ಕಾರ್ 82 PS ಆಫ್ ಪವರ್ ಇದೆ ಆ್ಯಂಡ್ 114.7 Nm ಆಫ್ ಟಾರ್ಕ್ ಇದೆ. ಸಾಕಾಗುತ್ತೆ ಗೈಸ್. ಆ್ಯಂಡ್ ಟ್ಯೂನ್ ಮಾಡಿಬಿಟ್ರೆ ಸ್ಟೇಜ್ 1 ಸ್ಟೇಜ್ 2 ಮಾಡ್ಕೊಂಡ್ಬಿಟ್ರಿ ಅಂದ್ಕೊಳ್ರಿ, ನೆಕ್ಸ್ಟ್ ಲೆವೆಲ್, ಬೇರೆ ಲೆವೆಲ್ ಪವರ್ ಗೈಸ್. ಡ್ರೈವಿಂಗ್ ಕಂಫರ್ಟ್, ಹ್ಯಾಂಡ್ಲಿಂಗ್, ಅದ್ರ ಬಗ್ಗೆ ಎಲ್ಲ ಬೇರೆ ಮಾತೇ ಬೇಡ. ಸೆಗ್ಮೆಂಟಲ್ಲಿ ಪ್ರೀಮಿಯಂ ಹ್ಯಾಚ್ ಬ್ಯಾಗ್ಸ್ ಅಂತ ಇದನ್ನು ಕರೆಯೋ ಒಂದು ರೀಸನ್ ಇದೆ. ಇಂಡಿಯನ್ ಕಾರ್ ಆಫ್ ದ ಇಯರ್ ಅವಾರ್ಡ್ ಗೆದ್ದಿದೆ ಐಕುಟಿ. ಸೊ ಯು ಶುಡ್ ಬಿ ನೋಯಿಂಗ್. ಸೊ ನಾನು ಇಲ್ಲಿದ್ದೀನಿ ಅಂಡರ್ ಪಾಸ್ ವಿದ್ಯಾರಣ್ಪುರ ಹತ್ರ. ಸೊ ಲುಕ್ ಅಟ್ ದ ವೇ ದಿಸ್ ಕಾರ್ ಲುಕ್ಸ್ ಗೈಸ್. ಪಾಯಿಂಟ್ ಆಫ್ ವ್ಯೂ ಯಾರ್ಯಾರಿಗೆ ಬೇಕು ಪ್ಲೀಸ್ ತಿಳಿಸಿ ನನಗೆ. there is lot more point of view to come. Look at the way this car handles, man. I really love the way it handles, sticks onto the road. Prati corners agirli, the way this thing handles, the way you feel like actually idon driver's delight antane helbodu. Nodi alli hengide. One of my friends service station adu. ಸೊ ಇದು GKVK ಡಬಲ್ ರೋಡ್ ಹತ್ರ ಹೋಗ್ತಿದ್ದೀವಿ ನಾವು. ಟೈಮ್ ಎಷ್ಟು ಗೊತ್ತಾ? 5:45. ಫ್ಯೂಲ್ ಕಮ್ಮಿ ಇದೆ, ಫ್ಯೂಲ್ ಹಾಕ್ಸ್ಕೊಬೇಕು, ಹೋಗ್ತಾ ಹಾಕ್ಸ್ಕೊಳೋಣ. ಸೊ ಗೈಸ್, ಈ ಕಡೆ ನಾವು ರೈಟ್ ಸೈಡ್ ಏನೇನು ನೋಡ್ತಿದ್ದೀವಿ ಇದೆಲ್ಲ GKVK. ಕಂಪ್ಲೀಟ್ ಈ ರೋಡ್ ಡೆಡ್ ಎಂಡ್ವರೆಗೂ GKVKನೇ ಇರೋದು. ಅಗ್ರಿಕಲ್ಚರ್ ಏರಿಯಾ, ಯೂನಿವರ್ಸಿಟೀಸ್ ಇದೆ ಆ್ಯಂಡ್ ಕ್ವಾರ್ಟರ್ಸಸ್ ಇದೆ. ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಮುಂಚೆ ಏನಿತ್ತು ಅದು ಇಲ್ಲಿಗೆ ಬಂದರೆ ಇನ್ನೂ ರಿಟೈನ್ ಆಗಿದೆ. ಬೇರೆ ಕಡೆ ಅದರ್ ಪಾರ್ಟ್ಸ್ ಆಫ್ ದ ಬ್ಯಾಂಗ್ಳೂರ್ ನಾವು ನೋಡ್ತಿದ್ದಂಗೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರ್ ನಮ್ಮ ಗಾರ್ಡನು ಇಲ್ಲ, ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ. ಬಟ್ ಈ ರೋಡು ಸ್ವಲ್ಪ ನೀವು ಫೀಲ್ ಮಾಡಬೇಕು. ಬಿಸಿಲು ಟೈಮಲ್ಲೂ ಆಗಲಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ನಾವು ಪಾಸ್ ಆಗ್ತೀವಿ ಅಂದ್ಕೊಳ್ಳಿ, ವಿ ಕ್ಯಾನ್ ಫೀಲ್ ದ ಕೋಲ್ಡ್ನೆಸ್. ಅವತ್ತು ಗೊತ್ತಾಗತ್ತೆ ಈ ಗಿಡ ಮರಗಳ ವ್ಯಾಲ್ಯೂ ನಿಮ್ಗೆ ಅವಾಗ ಗೊತ್ತಾಗತ್ತೆ. ಈ ಗಿಡ ಮರಗಳ ಪಕ್ಕ ಪಾಸಾಗಿ ಆ ತಂಪು ಫೀಲ್ ಬರುತ್ತಲ್ಲ ನಿಮಗೆ, ದಟ್ ಈಸ್ ವೇರ್ ಯು ಗೆಟ್ ಟು ನೋ. ಗೈಸ್, ಒಫಿಷಿಯಲಿ ವಿ ಆರ್ ಇನ್ಸೈಡ್ GKVK. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮ್ಯಾಂಗೋಸ್ ಎಲ್ಲ ಮಾರಾಟ ಮಾಡ್ತಿರ್ತಾರೆ. ಎಲ್ಲ ಇಲ್ಲೇ ಬೆಳೆಯೋದು. ನೋಡಿ ಇಲ್ಲಿ ಎಷ್ಟು ಮ್ಯಾಂಗೋ ಗಿಡಗಳಿದೆ. ನೀವು ಎಂಟರ್ ಆದ ತಕ್ಷಣ ಈ ಮ್ಯಾಂಗೋ ಗಿಡ, ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಗೈಸ್ ಇದು. ಸೊ ನೀವು ಈ ಕೃಷಿ ಮೇಳ ಎಲ್ಲ ಕೇಳಿರ್ತೀರ ಅನಿಸುತ್ತೆ, ಅದೆಲ್ಲ ಕೂಡ ಇಲ್ಲಿ GKVK ಅಲ್ಲೇ ನಡೆಸೋದು. ರೈತರು ಬರ್ತಾರೆ, ಎಲ್ಲ ಥರ ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಿಬಿಷನ್ ಅಂತಲೇ ಅಂದ್ಕೊಳ್ಳಿ. ಇಯರ್ಲಿ ಒನ್ಸೋ ಏನೋ ನಂಗೆ ಅದ್ರ ಸ್ಕೆಡ್ಯೂಲ್ ಸರಿಯಾಗಿ ಗೊತ್ತಿಲ್ಲ, ಅದು ಈ GKVK ಅಲ್ಲೇ ನಡೆಯೋದು. ಸೊ ಲುಕ್ ಹೌ ದಿಸ್ ಪ್ಲೇಸ್ ಈಸ್ ಗೈಸ್ ಹೆವೆನ್.
ಮಾವಿನ ತೋಪ್ ನೋಡಿ. Sun is about to set, guys. This will also connect to the university. ನಾನು ಆಗಲೇ ಏನೋ ಹೇಳ್ದನಲ್ಲ ನಿಮಗೆ, ಇನ್ನು ನಮ್ಮ ಗಿಡ ಮರಗಳಿವೆ. ನಮ್ಮ ಬೆಂಗಳೂರು ಇನ್ನು ಗಾರ್ಡನ್ ಸಿಟಿನೇ ಅಂತ ಹೇಳಿದ್ದು ಕರೆಕ್ಟಾ? ಬೇಜಾನ್ ಮೆಮೊರೀಸ್ ಇದೆ ಗೈಸ್ ನನಗೆ ಈ ಏರಿಯಾದಲ್ಲಿ, ತುಂಬಾ ಗುಡ್ ಮೆಮೊರೀಸ್. ಎಸ್, ಐ ಲವ್ ದಿಸ್ ಪ್ಲೇಸ್. ಮುಂಚೆ ಈ ಥರ ಗೇಟ್ಸ್ ಎಲ್ಲ ಇರಲಿಲ್ಲ ಗೈಸ್. ಇಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಜಾಗಗಳು ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಹಳ್ಸ್ನೆಂಡ್ ಮಾಡ್ತಾ ಇದ್ದಾರೆ ನೋಡಿ. ನೇನು ಇಷ್ಟು ದೂರ ಬಂದೇ ಬಿಟ್ಟಿದ್ದೀನಿ. ಬನ್ನಿ, ನಾನು ಯೂನಿವರ್ಸಿಟಿ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೆಲ್ಲ ಪಬ್ಲಿಕ್ ವಾಕಿಂಗಿಗೆ ಬಂದ್ಬಿಟ್ಟಿದ್ದಾರೆ. ಇಂಥ ಒಂದು ಜಾಗ ಇದ್ದರೆ ಯಾರು ತಾನೇ ವಾಕಿಂಗ್ ಮಾಡಲ್ಲ ಹೇಳ್ರಿ. ಮಸ್ತು. ಕಾಲೇಜ್ ಆಫ್ ಅಗ್ರಿಕಲ್ಚರ್ ಇದೆ. ಈ ಯೂನಿವರ್ಸಿಟಿಯಲ್ಲಿ ಓದೋರಿಗೆ ಪಿ ಜಿಸ್ ಕೂಡ ಇಲ್ಲೇ ಇದೆ ನೋಡಿ. ಅಲ್ಲೇನು ಕಾಣಿಸ್ತಿದೆಯಲ್ಲ, ಇದೆ ಹಾಸ್ಟೆಲ್. ಸೊ ಇಲ್ಲಿ ಆಡಿಟೋರಿಯಂ ಅನ್ಸುತ್ತೆ ಇದು ನೋಡಿ. ತುಂಬಾ ದೊಡ್ಡ ಸ್ಪೇಸ್ ಗೈಸ್ ಇದು. ಎಷ್ಟು ಎಕರೆ ಇದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ಇಟ್ಸ್ ರಿಯಲಿ ವೆರಿ ವೆರಿ ಹ್ಯೂಜ್. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಹಾಲ್ ಇದು. ಫುಲ್ ಕಾಲೇಜ್ ಪೀಪ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಸೊ ನನಗೆ ಈ ಜಾಗದಲ್ಲೆಲ್ಲ ನಾನು ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ದೇವಸ್ಥಾನ ಇದೆ, ಗಣೇಶ ಟೆಂಪಲ್. ಇಲ್ಲಿ ರೈಟ್ ಹೋದ್ರೆ ಇದೇ ಜಾಗದಲ್ಲಿ ಕ್ವಾರ್ಟರ್ಸ್ ಎಲ್ಲ ಬರೋದು. ಸೈಕ್ ಆಗಿಲ್ಲ ಜಾಗ ಗೈಸ್. ಇದ್ರ ಇಂಟೀರಿಯರ್ ನೋಡೋಕೆ ಹೋದರೆ ಡ್ಯೂಯಲ್ ಟೋನ್ ಇರೋದು. ಸೊ ನಮ್ಮ ಪವರ್ ವಿಂಡೋ ಕಂಟ್ರೋಲ್ಸ್, ಮಿರರ್ ಕಂಟ್ರೋಲ್ಸ್ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಇದ್ರ ಹೈಲೈಟ್ ಏನಂತ ಅಂದರೆ, ಎಸ್, ವಿ ಗೆಟ್ ದ ಬೋಸ್ ಸ್ಪೀಕರ್ ಸಿಸ್ಟಮ್. 6+ ಸ್ಪೀಕರ್ಸ್ ಮತ್ತು ಒಂದು ಸಬ್ವೂಫರ್ ಬರುತ್ತೆ ನೋಡಿ. ಅಲ್ಲಿ MIDದಲ್ಲಿ ನಾನು ಯಾವ ಡೋರ್ ಓಪನ್ ಮಾಡಿದ್ದೀನಿ ಇನ್ಫಾರ್ಮೇಷನ್ ಎಷ್ಟು ನೀಟಾಗಿ ತೋರಿಸುತ್ತೆ. ಇಟ್ ಹ್ಯಾಸ್ ದ ಡಿ-ಕಟ್ ಸ್ಟೇರಿಂಗ್ ವೀಲ್ ಗೈಸ್. ಸೂಪರ್ ಸ್ಲೀಕ್, ಕಂಫರ್ಟಬಲ್, ಸ್ಪೋರ್ಟಿ ಫೀಲಿಂಗ್. ಇಂಟೀರಿಯರ್ ಅಂತೂ ಕೇಳಲೇಬೇಡಿ, ಆ ಪ್ರೀಮಿಯಮ್ ಫೀಲ್ ಕೊಟ್ಬಿಡುತ್ತೆ. ವಿ ಫೀಲ್ ಲೈಕ್ ನಾವು ಯಾವುದೋ ಚಿಕ್ಕ ಕಾರ್, ಸಣ್ಣ ಪುಟ್ಟ ಕಾರಲ್ಲಿಲ್ಲ ಅನ್ನೋ ಫೀಲ್ ಬರುತ್ತೆ. ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸ್ಯಾಟಿನ್ ಸಿಲ್ವರ್ ಫಿನಿಶ್ ನೋಡ್ಬೋದು. ಇಲ್ಲಿ ಏನಿದೆ ಇದೆಲ್ಲ ನಮ್ಮ ಲೆದರೈಟ್ ಸಾಫ್ಟ್ ಟಚ್. ಆ್ಯಂಡ್ ಲೆಫ್ಟ್ ಸೈಡ್ ನೋಡೋದಾದರೆ ಸೀಟ್ ಸೆಂಟ್ರಲ್ಲಿ ನಮಗೆ ಫ್ಯಾಬ್ರಿಕ್ ಬರುತ್ತೆ, ಸೈಡ್ಸಲ್ಲಿ ಲೆದರ್ ಅಗೇನ್. ಬ್ಲೂ ಲಿಂಕ್ ಎಮರ್ಜೆನ್ಸಿ ಟೋಯಿಂಗ್ ಸರ್ವಿಸಸ್. ಆ್ಯಂಡ್ ಇದರಲ್ಲಿ 10.7 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ. It is the new one in the segment. So steering D-cut, steering alli almost voice controls, mode, volume up down, call controls. ಈ ಸೈಡ್ ನೋಡೋಕೆ ಹೋದರೆ MID controls, cruise control. ಇಲ್ಲಿ ಮಿರರ್ ಕೂಡ ಬರುತ್ತೆ. ಆ್ಯಂಡ್ ಹಿಯರ್ ಸನ್ಗ್ಲಾಸ್ ಹೋಲ್ಡರ್ ಇದೆ. ಆ್ಯಂಡ್ ಹಿಯರ್ ನಮಗೆ ನಮ್ಮ ಸನ್ರೂಫ್ ಕಂಟ್ರೋಲ್ಸ್,
ಲೈಟ್, ರೀಡಿಂಗ್ ಲೈಟ್ ಆನ್ ಆಫ್. ಮತ್ತು ಸನ್ರೂಫ್ ಈಸ್ ದ ಮೇನ್ ಹೈಲೈಟ್ ಈ ಒಂದು ಕಾರಲ್ಲಿ. ನಮಗೆ ಪೈಲಟ್ ಸ್ವಿಚಸ್ ಥರ ನೋಡಿ AC ಕಂಟ್ರೋಲ್ಸ್ ಬರುತ್ತೆ, ಅಪ್ ಡೌನ್. ಆನ್ ಮಾಡಿನೇ ತೋರಿಸ್ತೀನಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ. ಸೊ ನಾವು MID ಇಲ್ಲಿ ನೋಡೋಕೆ ಹೋದರೆ, ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡೋಕೆ ಹೋದರೆ, ಇಲ್ಲಿ ಬಂದು ನಮಗೆ ಸ್ಪೀಡೋಮೀಟರ್ ಇದೆ. ರೈಟ್ ಸೈಡಲ್ಲಿ ಬಂದ್ಬಿಟ್ಟು ನಮ್ಮದು RPM ಟ್ಯಾಕೋಮೀಟರ್. ಸೊ ಈ ಬಟನ್ ನಾವು ಯೂಸ್ ಮಾಡಿಕೊಂಡು ನಾವು ಸ್ಕ್ರಾಲ್ ಡೌನ್ ಮಾಡ್ಕೊಬೋದು ನಮ್ಮ ಇನ್ಫಾರ್ಮೇಷನ್. ಇಲ್ಲಿ ನಮಗೆ ಕಾಂಪಸ್ ಇದೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದೆ. ಸೊ ಇದರಲ್ಲಿ ವಾಯ್ಸ್ ಅಸಿಸ್ಟಲ್ಲಿ ನಮಗೆ ಮೋಸ್ಟ್ ಆಫ್ ದ ಫೀಚರ್ಸ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನೋಡಿ, ಓಪನ್ ಸನ್ರೂಫ್. Opening the sunroof. ನೋಡಿ, ಇದರಲ್ಲಿ ನನ್ನ ಫ್ಯೂಲ್ ಕೂಡ ಕಮ್ಮಿ ಇದೆ ಅಂದ್ಬಿಟ್ಟು ಇದರಲ್ಲೇ ತೋರಿಸುತ್ತೆ. ಕ್ಲೋಸ್ ಸನ್ರೂಫ್. Closing the sunroof. ಸೊ AC ಟಾಗಲ್ ಸ್ವಿಚ್, ಫ್ಯಾನ್ ಸ್ಪೀಡ್. ಇಲ್ಲಿ ರೇರ್ ಡಿಫಾಗರ್ಗೆ, ಫ್ರಂಟ್ ಡಿಫಾಗರ್ಗೆ, ಇದು ಮೋಡ್ಸ್, ಇದು ಆಫ್, ಇದು ಆಟೋ, ಆ್ಯಂಡ್ ಇದು ಟೆಂಪ್ರೇಚರ್ ಸೆಟ್ಟಿಂಗ್ಸ್. ಇಲ್ಲಿ ನೋಡೋದಾದರೆ ನಮಗೆ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಆ್ಯಂಡ್ ಇದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್. ಇಲ್ಲಿ ಬಂದ್ಬಿಟ್ಟು ನಮ್ಮ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್, ಆ್ಯಂಡ್ ಇಲ್ಲಿ USB ಸಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಗ್ಲೌ ಬಾಕ್ಸ್ ನೋಡೋದು ಹೋದರೆ, ವಿ ಹ್ಯಾವ್ ದ ಕೂಲಿಂಗ್ ಗ್ಲೌ ಬಾಕ್ಸ್. ಸೊ ನಮ್ಮ AC ವೆಂಟ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಹೌ ಬ್ಯೂಟಿಫುಲಿ ದಿಸ್ ಥಿಂಗ್ ಇಸ್ ಕ್ಯಾರಿಡ್ ಅವೇ. ಡಿಸೈನ್ ನೋಡಿ, ಎಂಡ್ವರ್ಗು ದ ವೇ ಇಟ್ ಇಸ್ ಡಿಸೈನ್ಡ್ ಅಲ್ಲ, ಇಟ್ ಇಸ್ ಲವ್ಲಿ. ಹೈಟ್ ಅಡ್ಜಸ್ಟರ್, 6 ಏರ್ ಬ್ಯಾಗ್ಸ್ ಇದೆ. ಡ್ರೈವರ್ ಸೈಡ್ ಒಂದಿದೆ, ಪ್ಯಾಸೆಂಜರ್ ಸೈಡ್ಗೊಂದಿದೆ, ಮತ್ತು ಕರ್ಟನ್ ಏರ್ ಬ್ಯಾಗ್ಸ್ ಇದೆ ಲೆಫ್ಟ್ ಆ್ಯಂಡ್ ಆಬ್ವಿಯಸ್ಲಿ ರೈಟ್. ಇಲ್ಲಿ ಕರ್ಟನ್ ಏರ್ ಬ್ಯಾಗ್ಸ್ ಇದೆ, ಆ್ಯಂಡ್ ಈ ಸೀಟಲ್ಲಿ ಕೂಡ we get the airbags ಈ ಸೈಡ್ ಆ್ಯಂಡ್ ಆ ಸೈಡ್ ಕರ್ಟನ್ ಏರ್ ಬ್ಯಾಗ್ಸ್ ಥರನೇ ಇಟ್ ವಿಲ್ ಆಲ್ಸೋ ವರ್ಕ್. ಬ್ಯಾಕ್ ಸೈಡ್ ಗೈಸ್ ನಾನು 5'11" ಇದ್ದೀನಿ ಗೈಸ್, ಬಟ್ ಸಿ, ಲುಕ್ ಅಟ್ ದ ಪ್ಲೇಸ್, ಲುಕ್ ಅಟ್ ದ ಸ್ಪೇಸ್. ಇಟ್ ಈಸ್ ರಿಯಲಿ ಕಂಫರ್ಟೇಬಲ್ ಗೈಸ್. ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಈ ಕಾರ್ನ ಡ್ರೈವ್ ಮಾಡ್ತಾ ಇರ್ತೀನಿ, ನಾನು ಬ್ಯಾಕ್ ಸೀಟಲ್ಲಿ ಕುತ್ಕೊಳೋದು ತುಂಬಾ ಕಮ್ಮಿ. ಬಟ್ ಫಾರ್ ಆನ್ ಹ್ಯಾಚ್ ಬ್ಯಾಕ್ ದಿಸ್ ಥಿಂಗ್ ಇಸ್ ಬ್ಯೂಟಿಫುಲ್. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ಇದು ಫ್ರಂಟಲ್ಲಿ ಆಬ್ವಿಯಸ್ಲಿ ಮೋಸ್ಟ್ ಆಲ್ ಆಫ್ ದ ಕಾರ್ಸ್ ವಿಲ್ ಹ್ಯಾವ್ ದ ಫ್ರಂಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್, ಬಟ್ ಬ್ಯಾಕ್ ಸೈಡ್ ನಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಡಲ್ಲ. ಬಟ್ ಇದರಲ್ಲಿ ಆಸ್ಟಾ ಆಪ್ಷನಲಲ್ಲಿ ಮಾತ್ರ ವಿಲ್ ಗೆಟ್ ದ ಅಡ್ಜಸ್ಟಬಲ್ ಹೆಡ್ರೆಸ್ಟ್, ಆಯಿತಾ. ಆ್ಯಂಡ್ ಹಿಂದ್ಗಡೆ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಇರೋದು ಇದರಲ್ಲಿ. ಮಧ್ಯದಲ್ಲಿರೋರ್ಗೂ ಸೀಟ್ ಬೆಲ್ಟ್, ಲೆಫ್ಟ್ ಸೈಡಲ್ಲಿರೋರ್ಗೂ ಸೀಟ್ ಬೆಲ್ಟ್, ರೈಟ್ ಸೈಡಲ್ಲಿರೋರ್ಗೂ ಸೀಟ್ ಬೆಲ್ಟ್. ಆ್ಯಂಡ್ ಈ ಕಡೆ ನೋಡೋಕೆ ಹೋದರೆ ಇಲ್ಲೊಂದು ಹೂಕ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡೋಕೆ ಹೋದರೆ ಇಯರ್ ಆಲ್ಸೋ ವಿಲ್ ಗೆಟ್ ದ ಸ್ಪೀಕರ್ಸ್. ಆಮೇಲೆ ನಮ್ಮ ಬಾಟಲ್ ಹೋಲ್ಡರ್ಸ್ ಇದೆ ಫಾರ್ ಆಲ್ ದ 4 ಸೈಡ್ಸ್. ಸ್ಟೋರೇಜ್ ಸ್ಪೇಸ್ಗೆ ಏನು ಕಮ್ಮಿ ಇಲ್ಲ. ಇಲ್ಲಿ ಲೆಫ್ಟ್ ಸೈಡ್ ನೋಡೋಕೆ ಹೋದರೆ ನಮಗೆ ಮ್ಯಾಗ್ಝಿನ್ ಹೋಲ್ಡರ್ ಇದೆ, ಓನ್ಲಿ ಫಾರ್ ದ ಪ್ಯಾಸೆಂಜರ್ ಸೈಡ್, ನಾಟ್ ಆನ್ ದ ಡ್ರೈವರ್ ಸೈಡ್. ಸೊ ಇಲ್ಲಿ ನೋಡೋಕೆ ಹೋದರೆ ನಮಗೆ ರೇರ್ AC ವೆಂಟ್ಸ್ ಬರುತ್ತೆ, ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲಿ. ಆ್ಯಂಡ್ ವಿಲ್ ಹ್ಯಾವ್ ದ USB ಚಾರ್ಜಿಂಗ್ ಪೋರ್ಟ್. ಸೊ ಬ್ಯಾಕ್ ಸೈಡಲ್ಲಿರೋರ್ಗೂ ಏನು ತೊಂದರೆ ಇಲ್ಲ. ರಿಯಲಿ ಕಂಫರ್ಟೇಬಲ್ ಅಟ್ ದ ರೇರ್ ರೆಂಟ್. ನಾನು ಸೋ ಕಂಫರ್ಟೇಬಲ್ ಅಂದರೆ ಲಾಂಗ್ ಜರ್ನೀಸ್ ಆರಾಮಾಗಿ ಮಾಡ್ಬೋದು, ಬಟ್ ಸ್ಮೂತ್ ಅಂದ್ಕೊಳ್ಳಿ. ಲುಕ್ ಹೌ ಬ್ಯೂಟಿಫುಲ್ ದಿಸ್ ಥಿಂಗ್ ಇಸ್ ಡನ್ ಅಲ್ಲ. ಸೊ ಸೆಂಟ್ರ್ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಇಲ್ಲಿ ಆಮ್ರೆಸ್ಟ್ ನೋಡ್ಬೋದು ನೀವು, ಆಮ್ರೆಸ್ಟ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಆಮ್ರೆಸ್ಟ್ ಇಸ್ ರೀಚ್ ಕೂಡ ಆಗುತ್ತೆ ನೋಡಿ. ಇದು
it is adjustable armrest, so that's how beautiful. ಸಣ್ಣ ಡೀಟೇಲಿಂಗ್ ಕೂಡ ತುಂಬ ಬ್ಯೂಟಿಫುಲ್ಲಿ ದೇ ಹ್ಯಾವ್ ಡನ್. ಸ್ಟೇರಿಂಗ್ ನೀವು ನೋಡೋದಕ್ಕೆ ಹೋದರೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ನೋಡಿ, ಟೆಲಿಸ್ಕೋಪಿಕ್ ಬೋತ್ ರೀಚ್ ಇದೆ ಆ್ಯಂಡ್ ಆಸ್ ವೆಲ್ ಆಸ್ ರೇಗ್ ಇದೆ. ಯು ಕ್ಯಾನ್ ಅಡ್ಜಸ್ಟ್ ಅಕಾರ್ಡಿಂಗ್ಲಿ. ಸೊ ಗೈಸ್, ಫೀಚರ್ ಲಿಸ್ಟ್ ಅಂತ ಹೇಳಕ್ಕೆ ಹೋದರೆ ದಿಸ್ ಕಾರ್ ಹ್ಯಾಸ್ ಈ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್, ಆ್ಯಂಟಿ-ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಆ್ಯಂಡ್ ಹಿಲ್ ಹೋಲ್ ಕಂಟ್ರೋಲ್, ಟ್ರ್ಯಾಕ್ಷನ್ ಕಂಟ್ರೋಲ್. ಸೊ ಸೇಫ್ಟಿ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳೋದು ಬೇಡ. ಇದು ಟ್ರ್ಯಾಕ್ಷನ್ ಕಂಟ್ರೋಲ್, ಇದು ಆಟೋ ಸ್ಟಾಪ್, ಇದು ರೇರ್ ವ್ಯೂ ಮಾನಿಟ್ರಿಂಗ್ಗೆ. ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ನಮಗೆ ರೇರ್ ವ್ಯೂ ಕಾಣಿಸುತ್ತೆ. ಆ್ಯಂಡ್ ದಿಸ್ ಥಿಂಗ್ ಹ್ಯಾಸ್ ಅಡ್ಯಾಪ್ಟಿವ್ ಗೈಡ್ಲೈನ್ಸ್ ಆಲ್ಸೋ. ನಾವು ಸ್ಟೇರಿಂಗ್ನ ಹೆಂಗೆ ಮೂವ್ಮೆಂಟ್ ಮಾಡ್ತೀವಿ ಅದ್ರ ತಕ್ಕಂಗೆ ವಿ ಕ್ಯಾನ್ ಸಿ ದ ಅಡ್ಯಾಪ್ಟಿವ್ ಗೈಡ್ಲೈನ್ಸ್. ಸೊ ಹಿಯರ್ ವಿ ಹ್ಯಾವ್ ದ ಹೆಡ್ಲೈಟ್ ಲೆವೆಲರ್. ಕಡೆ ಬಂದು 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಇದೆ. ಫ್ರಂಟ್ ಆ್ಯಸ್ ಯೂಶುವಲ್ ಡ್ರೈವರ್ ಆ್ಯಂಡ್ ಪ್ಯಾಸೆಂಜರ್ಗೆ ಸೀಟ್ ಬೆಲ್ಟ್ ಇದೆ. 6 ಏರ್ ಬ್ಯಾಗ್ಸ್ ಇದೆ ಗೈಸ್. ವಿ ಕ್ಯಾನ್ ಕಂಟ್ರೋಲ್ ಈವನ್ ದ AC ಕಂಟ್ರೋಲ್ಸ್, ಆಯಿತಾ. ಮ್ಯಾನ್ಯುಲ್, ನಮಗೆ ಓನರ್ಸ್ ಮ್ಯಾನ್ಯುಲ್ ಕೂಡ ಇದರಲ್ಲೇ ಇದೆ. ನೋಟಿಫಿಕೇಷನ್ಸ್ ಇದೆ. ಇದು ಹೋಮ್ ಸ್ಕ್ರೀನ್ ಆ್ಯಂಡ್ ನಾವು ಕಂಟ್ರೋಲ್ಸ್, AC ಕಂಟ್ರೋಲ್ಸ್, ವಾಟ್ ನಾಟ್, ಮೋಸ್ಟ್ ಆಫ್ ದ ಸೆಟ್ಟಿಂಗ್ಸ್ ನೀವು ಇದರಲ್ಲೇ ಚೇಂಜ್ ಮಾಡ್ಕೊಬೋದು, ಇದರಲ್ಲೇ ನೋಡ್ಕೊಬೋದು. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಕಾರ್. ಪೈಸಾ ವಸೂಲ್ ಏನಿಲ್ಲ, ವ್ಯಾಲ್ಯೂ ಫಾರ್ ಮನಿ ಕಾರ್. ಆ್ಯಂಡ್ ಟಾಪ್ ಆಫ್ ದ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಬೇರೆ ಕೆಲಸಗಳಿರೋದಿಲ್ಲ, ಮಾಡಿಸೋದಕ್ಕೆ ಏನೂ ಕೆಲಸ ಇರೋದಿಲ್ಲ. ಲೈಕ್ ಆ ಫೀಚರ್ ಮಿಸ್ಸಿಂಗ್, ಈ ಫೀಚರ್ ಮಿಸ್ಸಿಂಗ್ ಅಂತ ನೀವು ಯಾವುದಕ್ಕೂ ಎಕ್ಸ್ಟ್ರಾ ಸ್ಪೆಂಡ್ಸ್ ಮಾಡೋದಿಲ್ಲ. ಇಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇನ್ನೇನೇ ನೋಡಿದ್ರು ನೀವು ಕಾರ್ನ ಮೇಂಟೈನ್ ಮಾಡ್ಕೊಬೇಕು, ಚೆನ್ನಾಗಿ ನೋಡ್ಕೊಬೇಕು. ಸಣ್ಣ ಪುಟ್ಟ ನಿಮ್ಗೆ ನಿಮ್ಮ ಟೇಸ್ಟಿಗೆ ಪ್ರಕಾರ ಏನೇನು ಮಾಡಿಫಿಕೇಷನ್ಸ್ ಮಾಡಿಸ್ಕೊತಿರೋ ಅದು ನಿಮಗೆ ಬಿಟ್ಟಿದ್ದು. Beautiful sunset nodi guys. Just look at the way the sun shines. Wow. ಜನ ನೋಡಿ ಗೈಸ್ ಆ ಲೆವೆಲ್ಗೆ ತುಂಬಿಕೊಂಡ್ರು. ಈವ್ನಿಂಗ್ ಆಗ್ತಾ ನೆಕ್ಸ್ಟ್ ಲೆವೆಲ್ ಜನ ಅಂದ್ಕೊಳ್ಳಿ. ಲಕ್ಕಿ, ಇದೆಲ್ಲ ಪುಣ್ಯ ಮಾಡಿರಬೇಕು ಇಂಥ ಜಾಗದಲ್ಲಿ ಇರೋದಕ್ಕೆ. ಅಲ್ಲಿ ಸನ್ಸೆಟ್ ನೋಡಿ ಗೈಸ್, ಕಳ್ದೋಗ್ತೀರಾ. So it's time for me to get out of the GKVK. ನಿಮಗೆ ಇದ್ರದ್ದೇ ಡೆಡಿಕೇಟೆಡ್ ವ್ಲಾಗ್ ಬೇಕು ಅಂತ ಹೇಳಿದರೆ ತಿಳಿಸಿ, ಖಂಡಿತವಾಗ್ಲೂ ನಾನು ಕವರ್ ಮಾಡ್ತೀನಿ. ಕಾರ್ ಹ್ಯಾಸ್ ಮ್ಯಾಡ್ ಪುಲ್ ಅಂದ್ಕೊಳ್ಳಿ. ಏನಪ್ಪ ಜನ ಸಾಗರ ಇವತ್ತು. ವೀಕೆಂಡ್ ಬೇರೆ, ಸ್ಯಾಟರ್ಡೆ ಸಂಡೇ ಬೇರೆ. ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಪಾರ್ಕಿಂಗ್ ನೋಡಿದ್ರ, ಜನ ನುಗ್ತಾ ಇರೋದು ನೋಡಿದ್ರ. ಯೋ ಇದೆಲ್ಲ ಅದರಿಂದನೇ ಜಾಮ್ ಆಗಿರೋದು. ಅಲ್ಲಿ ನೋಡ್ರಿ, ಇಲ್ಲೆಲ್ಲ ಅಲ್ಲಿ ಒಳಗಡೆ ಇರೋ ಜಾಗನೂ ತುಂಬೋಗಿ ಆಚೆಗಡೆ ಈ ಥರ ಜನ ಒದ್ದಾಡ್ತಾ ಇರೋದು ಪಾರ್ಕಿಂಗಿಗೋಸ್ಕರ.
ಇವನು ಯಾರೋ ಈ ಥರ ಟೋ ಮಾಡ್ತವನೆ, ಹೋಗ್ಬಿಡ್ತಾನ ಇಲ್ವಾ? ಜಾಗನೇ ಇಲ್ಲ ಗೈಸ್, ಒಂದು ಓವರ್ಟೇಕ್ ಹೊಡಿಬೇಕಂದ್ರೂ ಜಾಗ ಇಲ್ಲ. ಇವನು ಯಾರೋ ಒಂದು ಹಾರನ್ ಹೊಡಿತವನೆ, ಹೊಡಿಟಪ್ಪ ನನ್ನ ಮಗ, ಹಾರನ್ ಹೊಡಿತವನೆ. ಅರ್ಥ ಮಾಡ್ಕೊಳ್ರು, ನಾನು ಎಲ್ಲಿಂದ ಹೋಗ್ಲಿ? ನೋಡಿ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ, ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ. ನಮ್ಮ ಬೆಂಗಳೂರಿನ ಒನ್ ಆಫ್ ದ, ಬೆಂಗಳೂರು ಅಲ್ಲ ನಮ್ಮ ಏಷ್ಯಾದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ಸೊ ಲೆಟ್ಸ್ ಗೋ home boys.